ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಸಿದ್ಧಾರೂಢ ಮತ್ತು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಬಹಳ ಸುಂದರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಅವ್ರು ಯಾರು ಅಂತ ಕೇಳಿದ್ರೆ ಅವ್ರ ಅಣ್ಣತಮ್ಮರು ಭಾಳ ಮಂದಿ ಯಾರು, ನನಗೆಲ್ಲರ ಹೆಸರು ಗೊತ್ತಿಲ್ಲ. ನಮ್ಮ ಇವ್ರು ನನಗೆ ಭಾಳ ಪರಿಚಯ. ನಾ ಇವ್ರಿಗೆ ಈಗ ತುಕಾರ ಮಹಾರಾಜ್ ಅಲ್ಲಕತ್ತೀನಿ. ವಿನಾಯಕ ವಿಜಾಪುರಕರವರಿಗೂ ಅವರೆಲ್ಲ ಅಣ್ಣತಮ್ಮರಿಗೂ ಅವರ ಧರ್ಮಪತ್ನಿಯವರಿಗೂ ಅವ್ರ ತಂದೆ ತಾಯಿಗಳಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಯಾವುದೋ ಒಂದು ಊರಾಗ ಒಬ್ಬ ಎತ್ತು ತಂದಿದ್ದ ಗಾಣ ಹೊಡಿಲಕ್ಕ. ಅದು ಹೆಂಗೋ ಹಿಂಗೋ ಎತ್ತು ಸಾತತ್ತು. ಮುಂದಿದ್ರೆ ಗಾಣ ಕೊಳಮಾಯ್ತು. ಗಾಣ ಅಂದ್ರೆ ತಿಳಿತದೆ ನಿಮಗೆ, ಎಣ್ಣೆ ತೆಗೆಯೋದು. ಮುಂದೆ ಹುಡ್ಕಾಡ್ಕೋತ ಒಂದು ಎತ್ತು ತರ್ಲಕ್ಕೆ ಹೋದ. ಸಂತ್ಯಾಗ ಎತ್ತು ಸಿಕ್ತು. ಎತ್ತು ತಂದು ಕೊಳಕ್ಕೆ ಕಟ್ಟದ. ಏನು ಮಾಡಿದ್ರು ಎತ್ತು ಮೇವು ತಿನ್ನಕ್ಕೆ ತಯಾರಿಲ್ಲ. ಮೇವನೇ ತಿನ್ನೋ ಗಾಣ ಹೆಂಗೆ ನಡೀತದೆ? ಗಾಣ ನಮ್ಮನೆ ನಡೆಯಂಗಿಲ್ಲ. ಅವ ಅಂದ ಸಿಟ್ಟಿಗೆರದ ವಿಶ್ವಾಸಲಿ ಎತ್ತು ತೊಗೊಂಡಿನಿ, ಮೋಸ ಮಾಡಿ ಕೊಟ್ಟನಲ್ಲ ಅಂತ ಹೇಳಿ ಎತ್ತು ಹೊಡ್ಕೊಂಡೆ ಅವ್ರ ಬಲ್ಲಿ ಹೋದ. ಏಯ್, ನಮಗೆ ನಿಮ್ಮ ಭಾಳ ದಿನ ಗೆಳತನ ಮೋಸ ಮಾಡಿ ಎತ್ತು ಕೊಟ್ಟು ಎತ್ತು ಮೇವನೇ ತಿನ್ನಲ್ಲ, ಏನು ನಿಮ್ಮ ಮನೆಗೆ ಏನು ಹಾಕಿದೋ ಅಂದ ನಾವು. ಆ ಎತ್ತು ಮಾರದವ ಅಂದ, ನಾನು ನಿನಗೆ ಎಂದೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಆ ಎತ್ತಿನ ಜೋಡಿ ಒಂದು ಸಾಮಾನು ಕೊಡ್ಬೇಕಾಗಿತ್ತು, ನಿನಗೆ ಕೊಟ್ಟಿಲ್ಲ ಅಂದವು. ಏನದು ಅನ್ನು ಏನಿದ್ರು ಹೊಡ್ಕೊಂಡು ತಿತ್ತದದು, ಅದ್ರ ಸಾಮಾನು ನನ್ನ ಬಲ್ಲಿ ಅದ ನಾವು. ಅವನ ಮನೆಯವನು ಕಣಕಿನ ತಿತ್ತಿತ್ತು, ಹೊಟ್ಟೆ ತಿತ್ತಿತ್ತು, ಅದು ಇದು ಎಲ್ಲ ತಿತ್ತಿತ್ತು. ಅವ ಏನು ಮಾಡವ, ಆ ಎತ್ತಿಗೊಂದು ಹಸಿರು ಚಾಳಿಸಿ ಮಾಡಿಸಿದ್ದ. ಚಸ್ಮಾ ಅದು ನನಗೆ ತರಕ ಹಾರಿದ ಕೊಟ್ಟಿಲ್ಲ. ಎತ್ತಿ ನಾನು ನಿನ್ನ ಮೋಸ ಮಾಡಿಲ್ಲ. ಈಗ ಎನ್ನ ಮ್ಯಾಲ ನೀವು ಹಾಕಿ ದಣಿಬೇಕು ಆಡ್ತಿತ್ತದು ಎತ್ತಿದು. ತೊಗೊಂಡು ಹೋಗೋದು ಚಸ್ಮಾ ಕೊಟ್ಟ. ಎತ್ತ ಅಲ್ಲೇ ಇತ್ತಲ್ಲ. ಆ ಎತ್ತಿಗೆ ಚಸ್ಮಾ ಹಾಕದ, ಒಗದ ಒಣಗಿದ ಕಣಕಿ ಗಡ್ರ ಗಡ್ರ ತಿಲ್ಲಕತ್ತು. ಕಾಟ್ 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 ತಿಲ್ಲಕತ್ತು. ಪಾಟ್ 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 ಗಾಣ ನಡಿಲಿಕತ್ತು. ಹಿಂಗೆ ಸುಮ್ಮ ತಿಳ್ಕೊರಿ. ಮೊದಲು ಒಗದನ ಕಣಕಿ ತಿಂದದೇನದು? ಚಸ್ಮಾ ಹಾಕದಾಗ ಯಾಕೆ ತಿಲ್ಲಕತ್ತದದು? ಒಣಗಿದ ಕಣಿಗೆ ಹಸಿರು ಕಾಣ್ಲಿಕ್ಕತ್ತದ. ಕಣಿಗೆ ಹಸಿರಿಲ್ಲ, ಚಸ್ಮಾ ಹಸಿರದ. ಚಸ್ಮಾ ಆ ಹಸಿರು ಚಸ್ಮಾ ಹಾಕೋದ್ರಿಂದ ಹ್ಯಾಂಗೆ ಕಣಕಿ ತಿಂದ ಅದು ನಡಿಲಕತ್ತದಲ್ಲ. ನಮಗೆ ನಿಮಗೆ ವಿಷಯಗಳದು ಚಂದ ಕಾಣೋದೊಂದು ಚಸ್ಮಾ ಬಿದ್ದದ. ಅದರ ಸುಖಾದತ್ತು ಬಿದ್ದದ. ಈ ಚಸ್ಮಾ ಯಾರು ತೆಗಿತಾರಂದ್ರೆ ಜಗತ್ನ ಮತ್ತಾರು ತೆಗಿಯಂಗಿಲ್ಲ. ಆ ಚಸ್ಮಾ ತೆಗ್ಯಾವ ಯಾವ ಅಂತ ಕೇಳಿದ್ರೆ ಸದ್ಗುರುನಾಥ ತುಕಾರಾಮ ಮಹಾರಾಜರು, ಗಣಪತಿ ಮಹಾರಾಜರು, ಪ್ರಕಾಶಿ ಮಹಾರಾಜರು. ಆ ಚಸ್ಮಾ ನೀ ಯಾವ ದವಾಖಾನೆಗೆ ಹೋದ್ರೆ ನಂಬರ್ ಸಿಗೋದಿಲ್ಲ. ಉಳಿದ ದವಾಖಾನೆ ನಿಮ್ಮ ನಂಬರ್ ಕೊಡ್ತಾರೆ. ತೆಳಗೊಂದದ್ರಿ, ಮ್ಯಾಲೊಂದದ್ರಿ. ಆ ಚಸ್ಮಾ ಏನಾಗ್ಯದಲ್ಲ, ಅದು ಹಸಿರು ಚಸ್ಮಾ. ಹೆಣ್ತಿ ಚಂದ ಕಾಣ್ತದೆ, ಮಕ್ಕಳು ಚಂದ ಕಾಣ್ತವೆ, ಹೊಲ ಚಂದ ಕಾಣ್ತದೆ, ರೊಕ್ಕ ಚಂದ ಕಾಣ್ತದೆ. ಖರೆ ಪರಮಾತ್ಮ ಒಬ್ಬನೇ ಚಂದ ಕಾಣಂಗಿಲ್ಲ ಅವನಿಗೆ. ಯಾಕೆ ಚಂದ ಕಾಣೋದಿಲ್ಲ ಅವನಿಗೆ? ಪಾಪದ ಜ್ವರ ಒಳಗವ ಹಾಲು ಎಂದೂ ಸಹ ಹತ್ತಿಲ್ಲ ಅವನಿಗೆ. ಹಾಲು ನೋಡಿರ್ಬೇಕಾರೆ ಉರಿ ಬಂದವನಿಗೆ ಕೈ ಕಟ್ಟಕತ್ತನವ. ಹಾಲು ಕೈ ಅವತ್ತಿರೋ, ಬಾಯಿ ಕೈ ಹೆಂಗಿದತ್ತಿರೋ? ಹಾಲು ಕೈಯವ, ಹಾಲು ಕೈಯವ, ಬಾಯಿ ಕೈ ಅದ, ಹಾಲು ಕೈ ಅತ್ತ. ನಾವು ಅವನಿಗೆ ಮೆಣಸಿನ್ಕಾಯಿ ಹಾಕಿದ ಬಜ್ಜಿ ಕೊಡ್ರಿ ಏನತ್ತ, ನಾವು ಬಾಯಿ ಕಿಲ್ಮೆ ಕಿತ್ತತ್ತ. ಉರಿ ಬಂದವನಿಗೆ ಬಜ್ಜಿ ಕೊಟ್ರೆ ಉಳಿತಾನ? ಮುಂಜಾನೆ ಹಲಿಗೆ ಬಿಡಿತಾನ, ಬಿಡ್ತಾನಿಲ್ಲ. ಮತ್ತು ಹಾಲು ಯಾಕೆ ಕೈ ಎತ್ತನವ? ನ್ಯಾಲಿ ಜ್ವರ ಬಂದವ, ನಾಲಿ ಕೈಯಾಗಿ ಹಾಲು ಹೆಂಗೆ ಕೈ ಎತ್ತಾನೋ, ಬಜಿ ಹೆಂಗೆ ಸೈ ಹತ್ತವೋ, ಹಂಗೆ ಪಾಪ ಮಾಡಿದ ಮನುಷ್ಯಾಗ ಪ್ರಪಂಚ ಸೈ ಹತ್ತವ. ಸತ್ಸಂಗ ಸಾಧುಗಳ ಸಂತರು ಕೈ ಹತ್ತವ. ಆ ಪಾಪದ ಜ್ವರ ಎಲ್ಲಿ ಹೋಗು ಬಂದವ ತಿಳಿದ್ರೆ ನೀವು? ನಾನು ನಿಮಗೆ ಕೇಳ್ತೀನಿ, ಜ್ವರ ಯಾರಿಗೆ ಬಂದಿಲ್ಲ ಎಂದು?
ಮೊದಲೇ ಒಳಗಿರ್ತಾವ. ಹೂನಾಗ ಹ್ಯಾಂಗೆ ವಾಸ ಮೊದಲೇ ಅದ, ಎಲುವಿನಾಗ ಜ್ವರ ಮೊದಲೇ ಅವ. ಅಲ್ಲಿ ಏನಾರ ತೊಂದರೆ ಐತಂದ್ರೆ ಹೊರಗೆ ಬರ್ತಾವ. ಪಾಪ ಮೊದಲೇ ಕಿಲ್ಲಿ ಒಳಗದ. ಈ ಒಳಗಿದ್ದ ಪಾಪ ತಕ್ಕೋಬೇಕಲ್ಲ. ಯಾರು ತಕ್ಕೋಬೇಕು? ಯಾರು ಮಾಡ್ಯಾರ ಅವ್ರು ತಕ್ಕೋಬೇಕು. ಎಂದು ತಕ್ಕೋಬೇಕು? ನೀನು ಯಾವಾಗ ಸಡು ಸಿಕ್ಕದ ಅವ ತಕ್ಕೋಬೇಕು. ಹ್ಯಾಂಗೆ ತಕ್ಕೋಬೇಕು? ಅದಕ್ಕೆ ಒಂದೇ ಒಂದು ದಾರಿ ಅದು ತಮ್ಮ ಪಾಪ ತಕ್ಕೊಳ್ಳಕ್ಕ. ಎಲ್ಲಿ ಸಾಧುಗಳರ, ಎಲ್ಲಿ ಸಂತರರ, ಎಲ್ಲಿ ಶರಣರರ, ಎಲ್ಲಿ ಸತ್ಸಂಗದ ಅಲ್ಲಿ ಸದಾ ಇದ್ದೆ ಅಂದ್ರೆ ಅವತ್ತು ಪಾಪ ಹೋತದ ತಿಳ್ಕೊಬೇಕು. ಇದು ಬಿಟ್ರೆ ಮತ್ತೊಂದು ದಾರಿನೇ ಇಲ್ಲ. ಪಾಪ ಅನಂತ ಪ್ರಕಾರ ಅವ. ಶರೀರದಿಂದ ಪಾಪದ, ವಾಣಿಯಿಂದ ಪಾಪದ, ಮನುಷ್ಯನಿಂದ ಪಾಪದ. ವಾಣಿಯಿಂದ ಪಾಪಕ್ಕೇನು, ಮನುಷ್ಯನಿಂದ ಪಾಪಕ್ಕೇನು, ಶರೀರದಿಂದ ಪಾಪಕ್ಕೇನು ಎಲ್ಲ ಬರ್ದಾರ. ಪಾಪ ಮಾಡ್ಲಿಕ್ಕೆ ಯಾರೂ ಅಲ್ಲ ಅನ್ನೋದಿಲ್ಲ. ಹ್ಞೂ ಅತ್ತಾರ. ಹ್ಞೂ ಪಾಪ ಹೆಂಗೆ ಬರ್ತದೆ ಒಬ್ರಿಗೆ ಗೊತ್ತದ. ನಾ ಸುಮ್ಮನೆ ಕೇಳ್ತೀನಿ, ಪಾಪ ಹೆಂಗೆ ನೋಡೋಣ ಹೇಳ್ರಿ. ಏನು ಹಸರದ, ಕ್ಯಾಂಪಗದ, ಕರ್ಗದ, ಹೆಂಗದದು? ಪಾಪ ಹೇಳೋಕ್ಕೆ ಬರೋದಿಲ್ಲದು. ಅದು ಕರ್ಗ ಕೆಂಪು ಇಲ್ಲದು. ಇದು ಹೆಂಗೆ ತಿಳ್ಕೊಬೇಕ್ರಿ? ದುಃಖ ಬಂದದ ಅಂದ್ರೆ ಪಾಪ ಮಾಡಿನ ತಿಳ್ಕೊಬೇಕು. ಪುಣ್ಯ ಮಾಡಿನ ಅಂದ್ರೆ ಸುಖ ಬಂದದ ತಿಳ್ಕೊಬೇಕು. ಪಾಪ ಪುಣ್ಯ ಇವೆರಡು ಏನಾವು ನೋಡು, ಇವಕ್ಕರ ಬಡ್ಡಿ ಸುಖ ದುಃಖವ. ಈ ಪಾಪ ಪುಣ್ಯ ಮಾಡಿದಲ್ಲ, ಈ ಪಾಪ ಪುಣ್ಯದಿಂದ ಸುಖ ದುಃಖಗಳವ. ಪಾಪದಿಂದ ದುಃಖ ಬಂದದ, ಸುಖದಿಂದ ಪುಣ್ಯ ಬಂದದ. ಇದು ನಿನಗೆ ಖಾತ್ರಿ ಅದ ಅಂದ ವೇಳಕ್ಕೆ ಇನ್ನು ಮೇಲೆ ನೀ ಪಾಪ ಮಾಡ್ಲಿಕ್ಕೆ ಹೋಗಬೇಡ, ಪುಣ್ಯವನ್ನೇ ಮಾಡು. ದಾನ ಮಾಡು, ಧರ್ಮ ಮಾಡು, ಶಾಸ್ತ್ರ ಕೇಳು, ಪ್ರವಚನಕ್ಕೆ ಬಾ, ದಾಸೋಗ ಮಾಡು. ನಾವು ಮಾಡೀವಿ. ಯಾವ್ರಿ ನಿಮ್ಮ ಮನೆ ಮುಂದೆ ಬಂದು ನಿಂತರು ಒಂದು ತುತ್ತು ನೀಡಿರಿ. ಅವ ನೀಡಿಸ್ಕೊಳ್ಳೋನಿಗೆ ಎಲ್ಲಿ ಸಡ್ಬೋದ? ಅವನ ಕೈಗೂ ಫೋನ್ ಅದೇ, ಅವ್ನು ಭಿಕ್ಷಕ್ಕೆ ಬಂದವನ ಬಲ್ಲಿ ಅದೇ, ಈ ನೀಡೋರ ಬಲ್ಲಿ ಅದೇ. ಇವರು ಅವರೇ ಉಂಡ್ರಿದ್ರು ಆಟದೋಡು ಭಿಕ್ಷಕ್ಕೆ ಬಂದನವ. ಅವತ್ತು ಭಿಕ್ಷಾ ಅಂದೆ ಅಂದ. ಏನೋ ಮಾಡಿಲ್ಲ ತಮ್ಮ. ಅವ ಅಂದ, ಮಾಡೋಣ ಸ್ವಲ್ಪ ಮಿಸ್ಕಾಲ್ ಕೊಡ್ರಿ ಅಂದ. ಕೊಡ್ರಿ ಮಿಸ್ಕಾಲ್ ಅಂದ. ಹೆಣ್ಮಳು ಹುಷಾರಿ ಭಾಳ. ತಮ್ಮ ಮಿಸ್ಕಾಲ್ ಯಾಕ? ನಾ ಎಲ್ಲ ಅಡುಗೆ ಮಾಡಿ, ರೊಟ್ಟಿ ಮಾಡಿ, ಪಲ್ಯ ಮಾಡೋದ್ ಬಳಕ ಅದೆಲ್ಲ ತೆಗೆದು ನೀನು ವಾಟ್ಸಪ್ಪೇ ಬಿಡ್ತೀನಿ ತಗೋ ಅಂದ. ಹಾಂ, ತಿಲ್ಲಕ್ಕೆ ಬರ್ತದ ವಾಟ್ಸಪ್ದಂದು ಬರ್ತದ. ವಾಟ್ಸಪ್ದಂದು ತಿಲ್ಲಕ್ಕೆ ಬರೋದಿಲ್ಲ. ಸಡವ ಯಾರಿಗಿಲ್ಲ. ನಿನಗೆ ಇದ್ದ ಅವಕಾಶದಾಗ ಪಟ್ 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 ತಿಳಿದರೆ ಮಾಡು, ತಿಳಿಲಾರ್ದರೆ ಮಾಡು, ಹೆಂಗರೆ ಮಾಡು. ಒಟ್ಟು ಸಂತರ ಎಲ್ಲಾರ ಅಲ್ಲಿ ಹೋಗು, ಸಾಧುಗಳೆಲ್ಲರ ಅಲ್ಲಿ ಹೋಗು, ಶರಣರೆಲ್ಲರ ಅಲ್ಲಿ ಹೋಗು. ಏನು ತಿಳಿಲರೆ ಬೀಳರಿ, ಸುಮ್ಮ ಅಲ್ಲಿ ಕುಂದ್ರು. ಕೂತ್ರು ಪುಣ್ಯ ಅದೋ, ನಿತ್ರ ಪುಣ್ಯ ಅದೋ, ಅಲ್ಲಿ ಸೇವಾ ಮಾಡಿದ್ರೆ ಪುಣ್ಯ ಅದೋ, ಅಲ್ಲಿ ಹಸಿ ಹಚ್ಚಿದ್ರೆ ಪುಣ್ಯ ಅದೋ, ಅಲ್ಲಿ ಕುರ್ಚಿ ಹಾಕಿದ್ರೆ ಪುಣ್ಯ ಅದೋ, ಮಹಾತ್ಮರಿಗೆ ಒಂಚರಿ ನೀರು ತಂದು ಕೊಟ್ಟಂದ್ರೆ ಪುಣ್ಯ ಅದು. ಪುಣ್ಯ ಅದು. ಆ ಕೆಲಸ ಮಾಡ್ಲಿಕ್ಕತ್ತೀವಿ ನಾವು. ಯಾರು ಮಾಡ್ಯಾರ ಆ ಕೆಲಸ? ವಿನಾಯಕ್ ವಿಜಾಪುರ್ಕರ್ ಅವ್ರು ಮಾಡ್ಯಾರ. ಇಡೀ ಒಂದು ವರ್ಷ ದಾಸಬೋಧ ಸತತ ಓದಿ ಪ್ರತಿ ವರ್ಷ ನಾ ಬರ್ಲಿಕ್ಕತ್ತು ಒಂದು 4-5 ವರ್ಷ ಆಯ್ತು. ಆದರ್ಸೇ ಬಂದಿಲ್ಲ. ನಾ ಭಾಳ ದೂರ ಇದ್ದೇ, ಬರೋದು ಆಗಲಿಲ್ಲ. ಅವರೇ ವರ್ಷಗಟ್ಟಲೆ ಅದು ಓದ್ಯಾರ. ಸತತ ಪ್ರತಿ ಮುಕ್ತಾಯಕ್ಕೆ ಎಲ್ಲ ಸಂತರಿಗೆ, ಮಹಾತ್ಮರಿಗೆ ಕರೆಸಿ ಪ್ರಸಾದ ಮಾಡಿಸಿ, ಛತ್ತು ಹೊಡಿಸಿ, ಮೈಕ್ ಹಚ್ಚಿಸಿ. ಎದ್ರ ಕಾಲಾಗದು? ಎದ್ರ ಕಾಲಾಗ ಏನಾರ ಅಪೇಕ್ಷೆ ಅದನು? ಏನೂ ಇಲ್ಲ. ಎದ್ರ ಕಾಲ ಮಾಡ್ಲಿಕ್ಕತ್ತಾರ. ಹೇ ಪರಮಾತ್ಮ, ಹೊಲ ಕೊಟ್ಟಿದೆ, ರೊಕ್ಕ ಕೊಟ್ಟಿದೆ, ಮಕ್ಕಳು ಕೊಟ್ಟಿದೆ, ಎಲ್ಲ ಕೊಟ್ಟಿದೆ, ಅವು ಕೊಟ್ಟಿದೆ, ಅಪ್ಪ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ ಪರಮಾತ್ಮ. ಹಿಂದೆ ಮಾಡಿನಂತೆ ಈಗ ಕೊಟ್ಟಿದೆ, ಈಗನೂ ಮಾಡ್ಲಿಕ್ಕತ್ತಿನ ಪರಮಾತ್ಮ. ಮುಂದೆ ನನಗೆ ನೀ ಕೊಡು, ಈಗ ಕೊಡು. ಹಿಂದೆ ಕೊಟ್ಟಿದಿ, ಇವೆಲ್ಲ ಆಗ್ಯಾವಲ್ಲ, ಎದರಿಂದಾಗೆ ಇವು. ನಾ ಮೇಲೆ ಹತ್ತೀನಿ. ಚಲೋ ಹೆಣ್ತಿ ಸಿಗ್ಬೇಕಂದ್ರೆ, ಚಲೋ ಮಕ್ಕಳು ಸಿಗ್ಬೇಕಂದ್ರೆ, ಚಲೋ ರೊಕ್ಕ ಸಿಗ್ಬೇಕಂದ್ರೆ ಪುಣ್ಯ ಇದ್ರೆ ಸಿಗ್ತದ. ಪುಣ್ಯ ಇಲ್ಲಂದ್ರೆ ಸಿಗೋದಿಲ್ಲ. ಬ್ಯಾಂಕ್ನ ಪಾಸ್ಬುಕ್ದಾಗ ರೊಕ್ಕ ಇದ್ರೆ ಮ್ಯಾನೇಜರ್ ಕೊಡ್ತಾನ. ಬರೀ ಪಾಸ್ಬುಕ್ ತೊಗೊಂಡು ಬ್ಯಾಂಕಿಗೆ ಸುತ್ತ ಹೊಡೆದ್ರೆ ಗಜ್ಜು ಕೊಡ್ತಾರ. ಮತ್ತು ಯಾಕೆ ಸುತ್ತಿ ಕಳ್ಳನ್ನತ್ತಾರ ಅವರು? ಇಲ್ಲಕ್ಕೆ ಬಂದಿದ್ದು ಹೋಗ್ತಾರ ಅವರು. ಪರಮಾತ್ಮ ಸುಮ್ಮ ಕೊಡೋದಿಲ್ಲ ನಿನಗೆ. ಏನಾರ ನೀ ಕೊಡ್ಬೇಕು, ಮಾಡಬೇಕು ಅಂದರೆ ಕೊಡ್ತಾನ. ನಾ ಮೇಲೆ ಹತ್ತೀನಿ. ದೇವ್ರು ನಿಮಗೆ ಎಲ್ಲ ಕೊಟ್ಟು ಕಳಿವ್ಯಾನ, ಏನೂ ಬೇಡಬೇಡ್ರಿ. ದೇವ್ರು ಎಲ್ಲ ಕೊಟ್ಟಾನ. ಏನೇನು ಕೊಟ್ಟಾನ? ಈಸು ದಿನ ಇರಬೇಕು, ಈಸು ದಿನ ಇರಬೇಕು, ಇಟ್ಟು ಸಾವುಕಾರ ಆಗ್ಬೇಕು, ಇಟ್ಟು ವಿದ್ಯಾವಂತ ಆಗ್ಬೇಕು, ಇಟ್ಟು ಶಾಣೆ ಆಗ್ಬೇಕು, ಇಂಥದ್ದೇನೆ ಸಾಯ್ಬೇಕು. ಪರಮಾತ್ಮ ಕೊಟ್ಟು ಬಿಟ್ಟಾನ. ಅವನಿಗೆ ಬೇಡೋದು ಏನೂ ಇಲ್ಲ, ಎಲ್ಲ ಕೊಟ್ಟಾನ. ಈಗ ಯಾರಿಗೆ ಬೇಡಬೇಕು? ಪರಮಾತ್ಮ ಬೇಡದ್ರು ನಿನಗೆ ಸಿಗೋದಿಲ್ಲ. ಈಗ ಅವ ಎಲ್ಲ ಕೊಟ್ಟಾನ.
ಈಗ ಯಾರಿಗೆ ಬೇಡಬೇಕಂದೆ ಅಂದ್ರೆ ಕೊಡಲಕ್ಕೆ ಒಬ್ಬ ಸಮರ್ಥನ ಜಗತ್ನಾಗ ಪರಮಾತ್ಮ ಭೋಗ ಅಟ್ಟೆ ಕೊಡ್ತಾನೆ, ಮೋಕ್ಷ ಕೊಡಂಗಿಲ್ಲ. ಸದ್ಗುರುನಾಥ ಮಹಾತ್ಮರು ನಿನಗೆ ಭೋಗ ಮೋಕ್ಷ ಎರಡು ಕೊಡ್ತಾರೆ. ಸದ್ಗುರುನಾಥ ತುಕಾರಾಮ್ ಮಹಾರಾಜರಿ, ಗಣಪತಿ ಮಹಾರಾಜರಿ ಬೇಡ್ರಿ. ಸದ್ಗುರುನಾಥ ನಾ ಸೇವಾ ಮಾಡ್ತೇನೆ, ಸದ್ಗುರುನಾಥ ನಾ ದಾನ ಮಾಡ್ತೀನಿ, ಸದ್ಗುರುನಾಥ ನಾ ಧ್ಯಾನ ಮಾಡ್ತೀನಿ, ಸದ್ಗುರುನಾಥ ನಾ ದುಡಿತೀನಿ. ವಿಜಾಪುರಕರವರು ಇಡೀ 1 ವರ್ಷ ಇಲ್ಲಿ ಸತ್ಸಂಗ ಮಾಡಿ ಪ್ರತಿ ವರ್ಷ ಮುಕ್ತಾಯ ಮಾಡ್ಲಿಕ್ಕೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇದು ಮಾಡಿ ಅವರು ಸೇವಾ ಮಾಡ್ಲಿಕ್ಕತ್ಯಾರ. ನೋಡ್ರಿ ಅವ್ರು ಎಷ್ಟು ವಿನಯ ಅದು. ಅವರೆಲ್ಲ ಮನಸ್ಸು ಮಂದಿ, ಮಕ್ಕಳು ಮೊಮ್ಮಕ್ಕಳು, ಸ್ವಸ್ಥರು, ಅಣ್ಣತಮ್ಮರು ಹೆಂಡತಿ ಎಲ್ಲರೂ ಕೂಡಿ ಭಾಳ ಭಕ್ತಿ ಪ್ರೀತಿಯಿಂದ ಈ ಸತ್ಸಂಗನ ಮಾಡ್ಲಿಕ್ಕತ್ತೀರಿ. ಎಷ್ಟು ವಿನಯ ನೋಡ್ರಿ. ಅವ್ರ ಹೆಸರು ವಿನಾಯಕ. ವಿನಾಯಕ ಅಂದ್ರೆ ಯಾರು? ಗಣಪತಿ ಯಾರಿಗತ್ತಾರ? 33 ಕೋಟಿ ದೇವತೆಗಳೊಳಗೆ ಅತಿ ಶ್ರೇಷ್ಠ ಅದನ್ನಿಲ್ಲ, ಅವನ ಹೆಸರೇ ಇವರಿಗೆ ಅದ. ಇವರು ಅಷ್ಟೇ ವಿನಯವಂತರಾರ. ದೇಹದಲ್ಲಿ ಬೆನ್ನಿರಬಹುದು, ಸ್ವರೂಪದಲ್ಲಿ ಬೆನ್ನಿರಬಹುದು, ನಾಮದಲ್ಲಿ ಬೆನ್ನಿರಬಹುದು. ಆ ಒಳಗೇನದಲ್ಲ ತುಕಾರಾಮ್ ಮಹಾರಾಜರ ಒಳಗಿದ್ದ ಚೈತನ್ಯ, ಇವರೊಳಗಿದ್ದ ಚೈತನ್ಯ, ನಿಮ್ಮೊಳಗಿದ್ದ ಚೈತನ್ಯ, ನನ್ನೊಳಗಿದ್ದ ಚೈತನ್ಯ, ಎಲ್ಲದರಲ್ಲಿ ವ್ಯಾಪಕವಾದ ಮಹಾ ಚೈತನ್ಯ ಏನದಲ್ಲ ಅದು ಸದ್ಗುರು ಸ್ವರೂಪದ. ಅದು ಯಾರಿಗೆ ಸಾಕ್ಷಾತ್ಕಾರ ಆತದ ಅವ್ರು ಅವತ್ತೇ ಧನ್ಯರು. ಅಂಥ ಪವಿತ್ರ ಕೆಲಸ ಇಲ್ಲಿ ಮಾಡ್ಲಿಕ್ಕತ್ಯಾರ. ಇದ್ದ ಟೈಮದಾಗ ಸಡವು ಸಿಕ್ಕಾಗ ನೀವು ಒಂದಿಟ್ಟು ಇದು ನೋಡಬೇಡ್ರಿ. 3 ಬಾಗಿಲ ಅದು ನೋಡೋದೇ 3 ಬಾಗಿಲದ. ನೋಡಿದವ್ರದ್ದು ಏಸಾತವ ಬಾಗಿಲ? ಅದು ನೋಡಬೇಡ್ರಿ ಅಂತ ಮತ್ತು ಅದು ತೆಗೆದವ್ರು ನಮಗೆ ಏನಾರು ಮಾಡಿಟ್ಟಿರಿ. ಅದನ್ನು ನೋಡಿರಿ ಸಡವು ಸಿಕ್ಕಾಗ. ಅತಿ ಹೆಚ್ಚು ಮುಂಜಾನೆ ಒಂದು ಕೆಲಸ ಮಾಡೋದು, ಫೋಟೋದ ಮುಂದೊಂದು 5 ನಿಮಿಷ ಕುಂದ್ರೋದು. ಅದನ್ನೂ ಆಗಲಿಲ್ಲ. ಗುರುಗಳಿಗೆ 1-2 ಹೂ ತಂದಿಡೋದು. ಅದನ್ನೂ ಆಗಲಿಲ್ಲ. ಸದ್ಗುರುನಾಥ ಮುಂಜಾನೆ ಅದು ನಾನು ನಿನಗೊಂದು 108 ಸಲ ಅಂದೆ ನಾನು ನೀರು ಕುಡಿತೀನಿ, ಇಟ್ಟು ನೇಮ್ ಹಿಡ್ರಿ. ಸದ್ಗುರುನಾಥ ನಾನು ನಿನ್ನ ನೆಪ್ ಮಾಡ್ಲಾರೆ ನಾವು ಒಂದು ಗುಟಕ್ಕೆ ನೀರು ಕುಡಿಯೋದಿಲ್ಲ, ಒಂದು ತುತ್ತು ಅನ್ನ ಇಟ್ಟು ನೇಮ್ ಹಿಡ್ರಿ. ನೀವೇನು ದೇವ್ರಿಗೆ ಬೇಡಬೇಡ್ರಿ. ಸದ್ಗುರುನಾಥ ಪರಮಾತ್ಮನೇನ, ಗುರು ಬೇರೆ ದೇವರು ಬೇರೆ ಅಲ್ಲ. ಸದ್ಗುರುನಾಥನ ಸಲಹೆ ನೀವು ಇಟ್ಟು ನಂಬ್ರಿ. ಸದ್ಗುರುನಾಥ ನಿಮ್ಮ ಮನೆ 10 ಕೈಲಿ ಕೊಟ್ಟು ಕಳುತ್ತಾನೆ, ಏನೂ ಚಿಂತಿಲ್ಲ. ಆ ಕೆಲಸ ಎಲ್ಲರೂ ಮಾಡಿರಿ ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲದ. ನಿಮ್ಮೆಲ್ಲರ ಮೇಲೆ ಯಾರ ಪ್ರೀತಿ ಅಂದರೆ ಗಣಪತಿ ಮಹಾರಾಜರದು, ಸಿದ್ಧಾಡ್ರು, ಪಾಂಡುರಂಗ, ತುಕಾರಾಮ್ ಮಹಾರಾಜರ ಪ್ರೀತಿ ಇರಲಿ. ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭೋಗ ಭಾಗ್ಯ ಆಯುಷ್ಯ ಸದಾ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಚಿಕ್ಕ ಪ್ರವಚನ ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ ಹೇಳಿ ಮುಗಿಸುತ್ತೇನೆ. ಸಾಂಬ ಜೈ ನಮಃ ಪಾರ್ವತೇಶ್ವರ ಮಹಾದೇವ.